ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಶಿರಡಿ ಸಾಯಿಬಾಬಾ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ. ಮಹಾರಾಷ್ಟ್ರ, ಬಿ. ಕರ್ನಾಟಕ, ಸಿ. ಮಧ್ಯಪ್ರದೇಶ್, ಡಿ. ಆಂಧ್ರಪ್ರದೇಶ್. ಉತ್ತರ ಎ. ಮಹಾರಾಷ್ಟ್ರ. ಎರಡನೇ ಪ್ರಶ್ನೆ, ಒಂದೇ ದಿನದಲ್ಲಿ 5 ಸೂರ್ಯಗಳು ಕಾಣಿಸಿಕೊಳ್ಳುವ ದೇಶ ಯಾವುದು? ಎ. ಅಮೆರಿಕ, ಬಿ. ಜಪಾನ್, ಸಿ. ಭಾರತ, ಡಿ. ಚೀನಾ. ಉತ್ತರ ಡಿ. ಚೀನಾ. ಮೂರನೇ ಪ್ರಶ್ನೆ, ಯಾವ ಎಲೆಯನ್ನು ಮನೆಯಲ್ಲಿ ಸುಡುವುದರಿಂದ ಸೊಳ್ಳೆಗಳು ಬೇಗನೆ ಓಡಿ ಹೋಗುತ್ತವೆ? ಎ. ಬಾಳೆ ಎಲೆ, ಬಿ. ನೇರಳೆ ಎಲೆ, ಸಿ. ಪೇರಳೆ ಎಲೆ, ಡಿ. ಬೇವಿನ ಎಲೆ. ಉತ್ತರ ಡಿ. ಬೇವಿನ ಎಲೆ. ನಾಲ್ಕನೇ ಪ್ರಶ್ನೆ, ಮದ್ಯಪಾನ ಮಾಡಿದರೆ 25 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸುವ ದೇಶ ಯಾವುದು? ಎ. ಸೌದಿ ಅರೇಬಿಯಾ, ಬಿ. ಕತಾರ್, ಸಿ. ಕುವೈತ್, ಡಿ. ಇರಾನ್. ಉತ್ತರ ಡಿ. ಇರಾನ್. ಐದನೇ ಪ್ರಶ್ನೆ, ಯಾವ ಪ್ರಾಣಿ ಮನುಷ್ಯನಂತೆ ಯೋಚಿಸುತ್ತದೆ? ಎ. ನಾಯಿ, ಬಿ. ಚಿಂಪಾಂಜಿ, ಸಿ. ಕುದುರೆ, ಡಿ. ಕರಡಿ. ಉತ್ತರ ಬಿ. ಚಿಂಪಾಂಜಿ. ಆರನೇ ಪ್ರಶ್ನೆ, ಭಾರತದ ಸ್ಟೀಲ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಎ. ವಿಶಾಖಪಟ್ಟಣಂ, ಬಿ. ಜಮ್ಶೆಡ್ಪುರ, ಸಿ. ಸೂರತ್, ಡಿ. ಬೆಂಗಳೂರು. ಉತ್ತರ ಬಿ. ಜಮ್ಶೆಡ್ಪುರ. ಏಳನೇ ಪ್ರಶ್ನೆ, ಯಾವ ದೇಶದಲ್ಲಿ ಟೇಬಲ್ ಟೆನ್ನಿಸ್ ಅನ್ನು ಕಂಡು ಹಿಡಿಯಲಾಯಿತು? ಎ. ಇಂಗ್ಲೆಂಡ್, ಬಿ. ಚೀನಾ, ಸಿ. ಜಪಾನ್, ಡಿ. ಅಮೆರಿಕ. ಉತ್ತರ ಎ. ಇಂಗ್ಲೆಂಡ್. ಎಂಟನೇ ಪ್ರಶ್ನೆ, ವಿಶ್ವದ ಅತ್ಯಂತ ಸಿಹಿಯಾದ ಹಣ್ಣು ಯಾವುದು? ಎ. ಮಾವಿನ ಹಣ್ಣು, ಬಿ. ಬಾಳೆಹಣ್ಣು, ಸಿ. ದ್ರಾಕ್ಷಿ ಹಣ್ಣು, ಡಿ. ದಾಳಿಂಬೆ ಹಣ್ಣು. ಉತ್ತರ ಎ. ಮಾವಿನ ಹಣ್ಣು. ಒಂಬತ್ತನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಉಪ್ಪನ್ನು ತಯಾರಿಸಲಾಗುತ್ತದೆ? ಎ. ಗುಜರಾತ್, ಬಿ. ತಮಿಳುನಾಡು, ಸಿ. ಕರ್ನಾಟಕ, ಡಿ. ಆಂಧ್ರಪ್ರದೇಶ್. ಉತ್ತರ ಎ. ಗುಜರಾತ್. ಹತ್ತನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಜ್ಯ ಮರ ಯಾವುದು? ಎ. ಬೇವಿನ ಮರ, ಬಿ. ಅಶ್ವತ್ಥ ಮರ, ಸಿ. ಮಾವಿನ ಮರ, ಡಿ. ಶ್ರೀಗಂಧದ ಮರ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 11ನೇ ಪ್ರಶ್ನೆ, ರೈಲು ನಿಲ್ಲಿಸಲು ಯಾವ ಬಣ್ಣವನ್ನು ಬಳಸಲಾಗುತ್ತದೆ? ಎ. ಹಸಿರು, ಬಿ. ಹಳದಿ, ಸಿ. ನೀಲಿ, ಡಿ. ಕೆಂಪು. ಉತ್ತರ ಡಿ. ಕೆಂಪು. 13ನೇ ಪ್ರಶ್ನೆ, ಎಷ್ಟು ದೂರ ಹೋದರೂ ತನ್ನ ದಾರಿಯನ್ನು ಮರೆಯದ ಪಕ್ಷಿ ಯಾವುದು? ಎ. ಪಾರಿವಾಳ, ಬಿ. ಹದ್ದು, ಸಿ. ಕಾಗೆ, ಡಿ. ನವಿಲು. ಉತ್ತರ ಎ. ಪಾರಿವಾಳ. 14ನೇ ಪ್ರಶ್ನೆ, ಮಾನವನ ದೇಹದ ಅತ್ಯಂತ ವೇಗವಾಗಿ ಕೆಲಸ ಮಾಡುವ ಅಂಗ ಯಾವುದು? ಎ. ಮೆದುಳು, ಬಿ. ಹೃದಯ, ಸಿ. ಕಣ್ಣು, ಡಿ. ಯಕೃತ್. ಉತ್ತರ ಎ. ಮೆದುಳು. 15ನೇ ಪ್ರಶ್ನೆ, ಭಾರತದಲ್ಲಿ ಅತಿ ದೊಡ್ಡ ಜೈಲು ಎಲ್ಲಿದೆ? ಎ. ಮದ್ರಾಸ್, ಬಿ. ಮುಂಬೈ, ಸಿ. ದೆಹಲಿ, ಡಿ. ಬೆಂಗಳೂರು.
ಉತ್ತರ ಸಿ ದೆಹಲಿ. 16ನೇ ಪ್ರಶ್ನೆ, ಯಾವ ಗ್ರಹವನ್ನು ಬೆಳ್ಳಿ ಚುಕ್ಕಿ ಎಂದು ಕರೆಯಲಾಗುತ್ತದೆ? ಎ ಮಂಗಳ, ಬಿ ಗುರು, ಸಿ ಶನಿ, ಡಿ ಶುಕ್ರ. ಉತ್ತರ ಡಿ ಶುಕ್ರ. 17ನೇ ಪ್ರಶ್ನೆ, ಮಾನವನ ದೇಹದ ಯಾವ ಅಂಗವು ನಿರಂತರವಾಗಿ ಬೆಳೆಯುತ್ತಲೇ ಇರುತ್ತದೆ? ಎ ಕಿವಿಗಳು, ಬಿ ಮೆದುಳು, ಸಿ ಯಕೃತ್, ಡಿ ಮೂಗು. ಉತ್ತರ ಎ ಕಿವಿಗಳು ಮತ್ತು ಡಿ ಮೂಗು. 18ನೇ ಪ್ರಶ್ನೆ, ಯಾವ ಜೀವಿಯನ್ನು ರೈತರ ಸ್ನೇಹಿತ ಎಂದು ಕರೆಯಲಾಗುತ್ತದೆ? ಎ ಆಮೆ, ಬಿ ಎರೆಹುಳು, ಸಿ ಕಪ್ಪೆ, ಡಿ ಜೇನು. ಉತ್ತರ ಬಿ ಎರೆಹುಳು. 19ನೇ ಪ್ರಶ್ನೆ, ಅತಿಯಾದ ಕಾಫಿ ಸೇವನೆಯಿಂದ ದೇಹದ ಯಾವ ಅಂಶ ಕಡಿಮೆಯಾಗುತ್ತದೆ? ಎ ಕ್ಯಾಲ್ಸಿಯಂ, ಬಿ ದೃಷ್ಟಿಶಕ್ತಿ, ಸಿ ರಕ್ತ, ಡಿ ತೂಕ. ಉತ್ತರ ಎ ಕ್ಯಾಲ್ಸಿಯಂ. 20ನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಮೊಬೈಲ್ ಬಳಸುವುದರಿಂದ ಯಾವ ಹಾರ್ಮೋನ್ ಉತ್ಪಾದನೆ ಕಡಿಮೆಯಾಗುತ್ತದೆ? ಎ ಇನ್ಸುಲಿನ್, ಬಿ ಡೋಪಮೈನ್, ಸಿ ಥೈರಾಕ್ಸಿನ್, ಡಿ ಮೆಲಟೋನಿನ್. ಉತ್ತರ ಡಿ ಮೆಲಟೋನಿನ್. 21ನೇ ಪ್ರಶ್ನೆ, ಯಾವ ಎಲೆಯನ್ನು ಜಗಿಯುವುದರಿಂದ ಹಲ್ಲು ನೋವು ಬೇಗನೆ ಕಡಿಮೆಯಾಗುತ್ತದೆ? ಎ ಸೀಬೆ ಎಲೆ, ಬಿ ನಿಂಬೆ ಎಲೆ, ಸಿ ಮಾವಿನ ಎಲೆ, ಡಿ ಬೇವು ಎಲೆ. ಉತ್ತರ ಎ ಸೀಬೆ ಎಲೆ. 22ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಲಿವರ್ನಲ್ಲಿರುವ ವಿಷಕಾರಿ ಅಂಶಗಳು ಹೊರ ಹೋಗುತ್ತವೆ? ಎ ಸೇಬುಹಣ್ಣು, ಬಿ ದ್ರಾಕ್ಷಿ ಹಣ್ಣು, ಸಿ ಪೇರಳೆ ಹಣ್ಣು, ಡಿ ಹಲಸಿನ ಹಣ್ಣು. ಉತ್ತರ ಡಿ ಹಲಸಿನ ಹಣ್ಣು. 23ನೇ ಪ್ರಶ್ನೆ, ಯಾವ ಭಂಗಿಯಲ್ಲಿ ನಿದ್ದೆ ಮಾಡಿದರೆ ಚಿಕ್ಕ ವಯಸ್ಸಿನಲ್ಲೇ ವಯಸ್ಸಾದಂತೆ ಕಾಣುತ್ತೇವೆ? ಎ ಎಡಭಾಗದಲ್ಲಿ ಮಲಗುವುದು, ಬಿ ಬೋರಲು ಮಲಗುವುದು, ಸಿ ಬಲಭಾಗದಲ್ಲಿ ಮಲಗುವುದು, ಡಿ ಬೆನ್ನ ಮೇಲೆ ಮಲಗುವುದು. ಉತ್ತರ ಬಿ ಬೋರಲು ಮಲಗುವುದು. 24ನೇ ಪ್ರಶ್ನೆ, ಮೂಳೆಗಳನ್ನು ಗಟ್ಟಿಗೊಳಿಸಲು ಯಾವ ಸಮಯದ ಬಿಸಿಲು ಹೆಚ್ಚು ಪರಿಣಾಮಕಾರಿ? ಎ ಬೆಳಗಿನ, ಬಿ ಮುಂಜಾನೆ, ಸಿ ಸಂಜೆ, ಡಿ ಮಧ್ಯಾಹ್ನ. ಉತ್ತರ ಬಿ ಮುಂಜಾನೆ ಬಿಸಿಲು. 25ನೇ ಪ್ರಶ್ನೆ, ಯಾವ ಆಹಾರವನ್ನು ಅತಿಯಾಗಿ ಸೇವಿಸುವುದರಿಂದ ದೇಹದಲ್ಲಿ ಕ್ಯಾನ್ಸರ್ ಉಂಟಾಗಬಹುದು? ಎ ಮಾಂಸ, ಬಿ ಮೀನು, ಸಿ ಮೊಟ್ಟೆ, ಡಿ ಹಾಲು. ಉತ್ತರ ಎ ಮಾಂಸ. 26ನೇ ಪ್ರಶ್ನೆ, ಅತಿಯಾಗಿ ವೀಳ್ಯದೆಲೆ ಪಾನ್ ತಿನ್ನುವುದರಿಂದ ಯಾವ ಗಂಭೀರ ಕಾಯಿಲೆ ಬರಬಹುದು? ಎ ಕ್ಯಾನ್ಸರ್, ಬಿ ಅಲ್ಸರ್, ಸಿ ಹೃದಯದ ಕಾಯಿಲೆ, ಡಿ ಅಸ್ತಮಾ. ಉತ್ತರ ಎ ಕ್ಯಾನ್ಸರ್. 27ನೇ ಪ್ರಶ್ನೆ, ಯಾವ ರೋಗಿಗಳು ಅತಿಯಾಗಿ ಮಾಂಸ ತಿಂದರೆ ಸಾವು ಸಂಭವಿಸುತ್ತದೆ? ಎ ಕಿಡ್ನಿ ರೋಗಿಗಳು, ಬಿ ಕಾಮಾಲೆ ರೋಗಿಗಳು, ಸಿ ಮಧುಮೇಹ ರೋಗಿಗಳು, ಡಿ ಹೃದಯ ರೋಗಿಗಳು. ಸರಿಯಾದ ಉತ್ತರ ಡಿ ಹೃದಯ ರೋಗಿಗಳು.
28ನೇ ಪ್ರಶ್ನೆ. ಯಾವ ಹಣ್ಣು ತಿಂದರೆ ಮನುಷ್ಯನ ಹಲ್ಲುಗಳು ನೈಸರ್ಗಿಕವಾಗಿ ಬೆಳ್ಳಗಾಗುತ್ತವೆ? ಎ ಸ್ಟ್ರಾಬೆರಿ, ಬಿ ಕಿತ್ತಾಳೆ, ಸಿ ಸೇಬು, ಡಿ ಬಾಳೆಹಣ್ಣು. ಉತ್ತರ ಎ ಸ್ಟ್ರಾಬೆರಿ. 29ನೇ ಪ್ರಶ್ನೆ. ದಿನಕ್ಕೆ ಕನಿಷ್ಠ ಎಷ್ಟು ಲೀಟರ್ ನೀರು ಕುಡಿಯುವುದು ಕಿಡ್ನಿ ಆರೋಗ್ಯಕ್ಕೆ ಉತ್ತಮ? ಎ 6 ಲೀಟರ್, ಬಿ 2 ಲೀಟರ್, ಸಿ 1 ಲೀಟರ್, ಡಿ 3 ರಿಂದ 4 ಲೀಟರ್. ಉತ್ತರ ಡಿ 3 ರಿಂದ 4 ಲೀಟರ್. 30ನೇ ಪ್ರಶ್ನೆ. ವರ್ಷದ ಅತ್ಯಂತ ಹೆಚ್ಚಿನ ಅವಧಿಯ ಹಗಲು ಯಾವುದು? ಎ 21 ಜೂನ್, ಬಿ 21 ಡಿಸೆಂಬರ್, ಸಿ 21 ಸೆಪ್ಟೆಂಬರ್, ಡಿ 21 ಮಾರ್ಚ್. ಉತ್ತರ ಎ 21 ಜೂನ್.